ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಬಂದು ನನ್ನ ಮಗನ ಬರ್ತಡೆಯ ಹಿಂದಿನ ದಿನದ ವಿಡಿಯೋ. ಬರ್ಡೇ ಇದ್ದಿದ್ದು ಶುಕ್ರವಾರ, ಬಟ್ ಇದು ಗುರುವಾರದ ವಿಡಿಯೋ. ಗುರುವಾರ ನಾನು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಏನಿತ್ತು, ಹೇಗೆ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಹಿಂದಿನ ದಿನ ಹೇಗೆಲ್ಲ ತಯಾರು ಮಾಡ್ಕೊಂಡೆ ಅನ್ನೋದ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪಾಪನ ಸ್ಕೂಲಿಗೆ ಬಿಟ್ಟು ಬಂದು ಮನೆಯೆಲ್ಲನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬೆಳಗ್ಗೆನೇ ಒರೆಸಿದ್ರೆ ಇಷ್ಟು ನೀಟಾಗಿ ಮಂಚದ ಕೆಳಗಡೆಯಲ್ಲೆಲ್ಲ ಒರ್ಸೋಕ್ಕಾಗಲ್ಲ ಅಂತ ಹೇಳಿ ಅವನನ್ನ ಸ್ಕೂಲಿಗೆ ಬಿಟ್ಟು ಬಂದು ಕೆಲಸ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲನೂ ಅದಾದಮೇಲೆ ನಾನಿಲ್ಲಿ ಒರೆಸ್ಕೊಳ್ತಾ ಬರ್ತಾಯಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಅನ್ನ ಮಾಡಬೇಕು, ಬಟ್ ಇನ್ನು ಟೈಮ್ ಇದೆ ಅಂತ ಹೇಳಿ ಒರೆಸ್ಕೊಳ್ತಾ ಬರ್ತಾಯಿದ್ದೀನಿ. ಆ ಕಡೆ ಎಲ್ಲ ಒರೆಸ್ಕೊಂಬಂದೆ. ಇಲ್ಲಿ ಬರುತ್ತೂ ವಿಡಿಯೋನ ಶುರು ಮಾಡಿದೆ. ನಾನು ತುಂಬ ದಿನ ಆಗಿತ್ತು ನನ್ನ ಮನೆ ಕ್ಲೀನಿಂಗ್ ಈ ಥರ ಕೆಲಸ ಮಾಡ್ತಾ ನಿಮ್ಮ ಜೊತೆ ಮಾತಾಡಿ, ಹಾಗಾಗಿ ಈ ವಿಡಿಯೋನ ಹಾಕಲೇಬೇಕು ಅಂತೇಳಿ ಎಡಿಟ್ ಮಾಡ್ತಾ ಇದ್ದೀನಿ. ತುಂಬ ದಿನನೇ ಆಲ್ರೆಡಿ 8-10 ದಿನ ಆಗೋಯ್ತು ನಮ್ಮ ಪಾಪ ಬರ್ತಡೇ ಆಗಿ, ಬಟ್ ಲೇಟ್ ಆಗಿದೆ. ಆದರೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನನಗೂ ನೆನಪಿರುತ್ತೆ, ಎಷ್ಟೋ ಜನ ಇಷ್ಟಪಟ್ಟು ನೋಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಇವಾಗಂತೂ ಸಿಕ್ಕಾಬಟ್ಟೆ ಧೂಳು ಗಾಳಿ ಇರೋದ್ರಿಂದ ಎಷ್ಟು ಒರೆಸಿದ್ರು ಧೂಳು ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಬಿಸಿಲಿಗೆ. ಹಿಂಗೇನೆ ನಾನಂದರೆ 2 ದಿನಕ್ಕೊಂದ್ಸರಿ ಒರೆಸೋದು. ಮಂಗಳವಾರ ಒರೆಸಿದ್ದೆ, ಬಟ್ ಗುರುವಾರ ಒರೆಸ್ತಾ ಇದ್ದೀನಿ. ಇನ್ನು ಧನುರ್ಮಾಸ ಪೂಜೆ ಶುರುವಾದಾಗ ಡೈಲಿ ಒರೆಸ್ಕೊಳ್ತೀನಿ. ಅದ್ರ ಟೈಮ್ ಬಿಟ್ಟರೆ ನಾನು 2 ದಿನಕ್ಕೊಂದ್ಸರಿ ಒರೆಸ್ಕೊಳ್ಳೋದು. ಹೀಗೆ ಸೋಮವಾರ ಒರೆಸಿರ್ತೀನಿ, ಅದಾದ ಮಂಗಳವಾರ ಒರೆಸ್ತೀನಿ, ಮತ್ತು ಬುಧವಾರ ಗ್ಯಾಪು ಶುಕ್ರವಾರ ಶನಿವಾರ ಹಿಂಗೆ ಒರೆಸ್ತೀನಿ. ಬುಧವಾರ ಗುರುವಾರ ಒರೆಸೋದೇ ಇಲ್ಲ, ಬಟ್ ಇವತ್ತು ಒರೆಸ್ಕೊಳ್ತಾ ಇದ್ದೀನಿ. ನಾಳೆಗೆ ಒಂದೇ ದಿನಕ್ಕೆ ಹೆವಿ ಆಗಿಬಿಡುತ್ತೆ ಅಂತ ಹೇಳಿ ಇವತ್ತೇ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಾಳೆ ಒಂದು ಸ್ವಲ್ಪ ಈ ಕಡೆ ನಡುವೆ ಒರೆಸ್ಕೊಂಡು ಹೋದ್ರೂ ಮುಗಿಯುತ್ತೆ. ಡೀಟೇಲಾಗಿ ಸಂಧಿ ಮೂಲೆ ಎಲ್ಲ ಒರೆಸ್ಕೊಂಡ ಇದ್ರೂ ನಡೆಯುತ್ತೆ ಅಂತ ಹೇಳಿ ಇವತ್ತೇ ಎಲ್ಲ ಕಡೆನೂ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ನಾಳೆ ಪೂಜೆ ಇಟ್ಕೊಂಡಿರೋದ್ರಿಂದ ಇಷ್ಟೆಲ್ಲ ಕ್ಲೀನಿಂಗು. ಹಾಗೆ ಆಮೇಲೆ ನಾಳೆ ನೆಂಟರು ಬಂದಮೇಲೆ ನಾನು ಇದೆಲ್ಲ ಮಾಡ್ತಾ ಕೂರಬಾರ್ದಲ್ವ, ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಏನಲ್ಲ, ಬರ್ಡೇ ಕಾರಣದಿಂದ ಒಂದು ಪೂಜೆ ಇಟ್ಕೊಂಡಿದ್ದೀವಿ ಅಷ್ಟೇ. ಅದಕ್ಕೂ ಒಂದು ಸ್ವಲ್ಪ ಜನ ಬರ್ತಾರೆ, ಒಂದು ಸ್ವಲ್ಪ ಜನ ಬರಲ್ಲ. ಅದಿರೋದೇ ಸಂಜೆ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತದು. ಇದೇ ವಿಡಿಯೋದಲ್ಲಿ ಹಾಕಿದರೆ ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ತತೆ, ಹಾಗಾಗಿ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಪಾಪು ಬರ್ಡೇ ವಿಡಿಯೋನ ಹಾಕ್ತೀನಿ. ಇದು ಗುರುವಾರದ ವಿಡಿಯೋ. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ರೂಮ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬಂದೆ. ನಾನು ಇದನ್ನು ಆಲ್ಮೋಸ್ಟು ಭಾನುವಾರನೇ ಕ್ಲೀನ್ ಮಾಡಿ ಒರೆಸಿ ಇಟ್ಕೊಳ್ಳೋದು, ಬಟ್ ಇವತ್ತು ಗುರುವಾರನೇ ಒರೆಸ್ತಾ ಇದ್ದೀನಿ. ನಾಳೆ ಪೂಜೆ ಇರೋದ್ರಿಂದ ಹಾಗಾಗಿ ಮನೇಲಿಲ್ಲ, ಪೂಜೆ ಇರೋ ದೇವಸ್ಥಾನದಲ್ಲಿ, ಆದರೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ಬೇಕಲ್ಲ, ಅಲ್ಲಿದ್ರೂ ಮನೆ ಕ್ಲೀನಾಗಿರಬೇಕು ಅಂತ ಹೇಳಿ ಈ ರೂಮ್ನು ಎಲ್ಲವನ್ನೂ ಕೂಡ ಒರೆಸ್ಕೊತ ಬರ್ತಾಯಿದ್ದೀನಿ. ಎಷ್ಟು ಗಾಳಿ ಅಂತೀರ ಸ್ನೇಹಿತರೆ, ಅಯ್ಯೋ ನಾನು ಈ ಕಡೆಯಿಂದ ಅಷ್ಟೆಲ್ಲ ಗುಡಿಸಿ ಒರೆಸ್ಕೊಂಬಂದ್ರು ಈ ಗಾಳಿಗೆ ಕಾಯಿ ಬಿದ್ದು ಮತ್ತೊಂದು ಸರಿ ಎಲ್ಲ ಕಡೆ ಧೂಳಾಯಿತು. ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ನೋಡಿ, ಇಲ್ಲಿ ಅದರಲ್ಲಿ ನನ್ನ ಮಗನೂ ಆಟ ಸಾಮಾನು ಬೇರೆ ಅಲ್ಲಲ್ಲಿ. ಈ ರೂಮ್ ಒಂದು ಖಾಲಿ ಇರೋದ್ರಿಂದ ಇಲ್ಲಿ ತಂದು ಎಲ್ಲನೂ ಬಿಡೋಕ್ಕೆ ನಮಗೆ ಚೆನ್ನಾಗಾಯಿತು. ಲೈಫಲ್ಲಿ ತುಂಬ ಏನೇನೋ ಚೇಂಜ್ ನಡೀತಾ ಇದೆ ಸ್ನೇಹಿತರೆ. ನಿಮಗೆ ಹೋಗ್ತಾ ಗೊತ್ತಾಗುತ್ತೆ, ಹೀಗೆ ಹೇಳಲ್ಲ, ಇನ್ನೊಂದು ತಿಂಗಳಲ್ಲಿ ಏನೇನೋ ಆಗೋದಿದೆ, ಗೊತ್ತಾಗುತ್ತೆ. ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆಗ್ತಾಯಿಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ ಬರೀ ಈ ಕಡೆ ಟೆನ್ಷನಲ್ಲೇ ಕಳೆದೋಗ್ತಾ ಇದ್ದೀನಿ. ಮಾಡಬೇಕು. ನನಗೆ ನೆನಪಿಗಾಗಿನಾದರೂ ನಾನು ಒಂದಿಷ್ಟು ಕ್ಲಿಪ್ಪಿಂಗ್ಸು, ಒಂದಿಷ್ಟು ವೀಡಿಯೋಸ್ನ ಮಾಡ್ಕೊಳ್ಲೇಬೇಕಾಗಿದೆ. ಹಾಗಾಗಿ ಸ್ವಲ್ಪ ಲೇಟಾದರೂ ವೀಡಿಯೋಸ್ನ ಹಾಕ್ತೀನಿ. ಪ್ಲೀಸ್ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನಿಮಗೂ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತೋರಿಸಿ. ನನಗೆ ಇದೆಲ್ಲ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ವೀಡಿಯೋಸು. ಹಾಗೆ ನಿಮ್ಮ ಕಮೆಂಟು ಅದೆಲ್ಲನೂ ಕೂಡ ನನಗೆ ಖುಷಿ ಕೊಡ್ತದೆ ಸ್ನೇಹಿತರೆ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಇಲ್ಲಿದ್ರೆ ಹಂಗೆ ಹೆಂಗೆ ಗೊತ್ತಾಗತ್ತೆ ನಿಮಗೆ ಏನು ಅನಿಸ್ತು ಅಂತ. ಹಾಗಾಗಿ ಇನ್ನು ಈ ರೂಮ್ನು ಎಲ್ಲ ಒರೆಸಿ, ಎಲ್ಲ ಆ ಕಡೆ ಕೆಳಗೆ 2 ರೂಮ್ ಇತ್ತು, ಅದನ್ನೆಲ್ಲನೂ ಒರೆಸಿ ಈಗ ಅಡುಗೆ ಮನೆಗೆ ಬಂದೆ. ಏನಪ್ಪ ಅಂದರೆ
ಇವಾಗ ಅನ್ನಕ್ಕಿಟ್ಟು ಅದು ಅನ್ನ ವಿಷಲ್ ಹೊಡೆಯೋದ್ರೊಳಗೇನೆ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ. ನಾಳೆ ಶುಕ್ರವಾರ ಅಲ್ಲ, ಹೇಗಿದ್ರು ತಲೆ ಸ್ನಾನ ಮಾಡಲೇಬೇಕು. ಹಂಗಾಗಿ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅನ್ನಿಸ್ತು. ಇನ್ನೂ ಕೆಲಸ ತುಂಬ ಇದೆ, ಬಟ್ ಆಲ್ರೆಡಿ ಟೈಮ್ 12:15 ಆಗ್ತಾಯಿತ್ತು ಸ್ನೇಹಿತರೆ. ಎಲ್ಲಾದರೂ ಊಟಕ್ಕೆ ಬಂದರೆ ಲೇಟ್ ಆಗ್ಬಿಡ್ತದಲ್ಲ ಅಂತೇಳಿ ಫಸ್ಟ್ ಅಕ್ಕಿ ಇಡೋಣ ಅಂತೇಳಿ ಬಂದೆ. ನನ್ನ ಪ್ಲ್ಯಾನ್ ಇದ್ದಿದ್ದು ಸ್ನಾನ ಮಾಡಿ ಬಂದು ಎಲ್ಲ ಮಾಡಿಬಿಡೋಣ ಅಂತ, ಆದರೆ ಆಗಲ್ಲ ಸ್ನೇಹಿತರೆ, ಕೆಲಸ ಸಿಕ್ಕಾಬಟ್ಟೆ ಐತೆ. ಇನ್ನು ಬರೀ ಗುಡಿಸಿ ಒರೆಸೋದೇ ಆಗೋಯ್ತು ಇಷ್ಟೊತ್ತಾದ್ರೂ. ಹಾಗಾಗಿ ಫಸ್ಟ್ ಅಕ್ಕಿ ಇಟ್ಟು ತಲೆಗೆ ಎಣ್ಣೆ ಹಚ್ಕೊಂಬಿಡೋಣ ಅಂತ ಹೇಳಿ ಬಂದೆ. ಇವಾಗ ಅಕ್ಕಿ ಎಲ್ಲನೂ ಕ್ಲೀನಾಗಿ ತೊಳೆದು ಇಡ್ತಾ ಇದ್ದೀನಿ. ನನಗೆ 2-3 ಸರಿ ತೊಳೆದ್ರಷ್ಟೇ ಅನ್ನ ಚೆನ್ನಾಗಿ ಅನ್ಸೋದಿಲ್ದ್ರೆ ಒಂಥರ ಆಕತ್ತೆ. ಹಾಗಾಗಿ 2-3 ಸರಿ ನೀಟಾಗಿ ಕಿವುಚಿ ಅಕ್ಕಿನ ತೊಳೆದು ಇಡ್ತೀನಿ. ಹೀಗೆ ಇದಾದ ನಂತರ ತಲೆಗೆ ಎಣ್ಣೆ ಹಚ್ಕೋಬೇಕು. ಅದು ಈ ಚಳಿಗೆ ಎಣ್ಣೆ ಬಾಟ್ಲಿ ಎಷ್ಟು ಗಟ್ಟಿ ಇದೆ ಅಂತೀರಾ, ಫುಲ್ ಗಟ್ಟಿಯಾಗಿ ಹೋಗಿದೆ. ನಾವು ಹಚ್ಕೊಳ್ಳೋದು ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ. ಇಲ್ಲೆಲ್ಲ ಒಂದು ಕಡೆ ಮಾಡ್ತಾರಂತೆ ಗಾಣದಲ್ಲಿ, ಅಲ್ಲಿ ತರ್ತಾರೆ ನಮ್ಮ ಮನೆಯವರು. ಚೆನ್ನಾಗಿದೆ ಎಣ್ಣೆ, ಅದನ್ನು ಉಪಯೋಗಿಸೋಂಥದ್ದು. ಅದು ತುಂಬ ಗಟ್ಟಿ ಇದೆ. ಇನ್ನು ಎಣ್ಣೆನ ಹಚ್ಕೋಬೇಕು. ಹಿಂಗೆ ಸ್ನೇಹಿತರೆ, ಕಸ ಹೊಡೆದು ನೆಲ ಒರೆಸಿ ಎಲ್ಲ ಸುಸ್ತಾತು ಅಂತ ಒಂದು ಲೋಟ ನೀರನ್ನು ಕುಡಿದೆ. ನೋಡಿ, ನಮ್ಮ ಪಾಪ ಬರೋದ್ರೊಳಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಳಕ್ಕಾಗಿದ್ರೆ ನನಗೊಂದು ದೊಡ್ಡ ಟಾಸ್ಕ್ ಥರ ಸ್ನೇಹಿತರೆ. ನೋಡಿ ಇಲ್ಲಿ ಕೊಬ್ಬರಿ ಎಣ್ಣೆ ಎಷ್ಟು ಗಟ್ಟಿಯಾಗಿದೆ ಅಂತ. ನಾನು ಕಂಡೆ ಹಿಂಗೆ ಇಚ್ಚಿಬಿಟ್ರೆ ಬಂದ್ಬಿಡ್ತತೆ ಅಂತ ಏನು ಸಾಹಸ ಮಾಡಿದ್ದು. ಅಲ್ಲಿ ಹಿಂಗೆ ಮಾಡಿ ಹಂಗೆ ಮಾಡಿ ಮತ್ತು ಆಗಲಿಲ್ಲ. ಅದನ್ನೇನೇನೋ ಮಾಡಿ ಕರಗಿಸಿ ಎಷ್ಟು ಬರುತ್ತೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಳೋ ಅಂಥದ್ದು ತಲೆಗೆ. ಇನ್ನು ತಲೆಯಲ್ಲಿ ಏನೇನೋ ಯೋಚನೆ ಸ್ನೇಹಿತರೆ, ನಾಳೆ ಹೆಂಗೆ ಮಾಡೋದು, ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಹೆಂಗೆ ಏನು ಅಂತ ಎಲ್ಲ ಓಡ್ತಾನೇ ಇತ್ತು. ಇವತ್ತಿನ್ನೂ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೋದು ನಾನು ನಾಳೆಗೆ ಅಂತೆಲ್ಲ ಏನೇನೋ ಅಂದ್ಕೊಂಡಿರ್ತೀವಿ. ಆದರೆ ಇನ್ನೇನೇನೋ ಆಗೋಕತ್ತೆ. ನಮ್ಮದು ಮಿಡಲ್ ಕ್ಲಾಸ್ ಜನದ ಜೀವನನೇ ಅಷ್ಟು ಅನಿಸ್ತೈತೆ. ಇರಲಿ, ದೇವರು ಇಷ್ಟು ಮಟ್ಟಿಗಾದರೂ ಕೊಟ್ಟಿದ್ದಾನೆ ಅಂತ ಹೇಳಿ ಖುಷಿ ಪಡ್ಬೇಕು ಅಷ್ಟೇ. ಇನ್ನು ಇಷ್ಟೆಲ್ಲ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಂಡು ಇನ್ನೇನು ಹಿತ್ಲಿಗೆ ಹೋಗ್ಬೇಕು ಅಷ್ಟರೊಳಗೆ ನಮ್ಮ ಮನೆಯವರ ಗಾಡಿ ಬಂದಿದ್ದು ಸೌಂಡ್ ಬಂತು. ಅಲ್ಲಿಗೆ ಹೊರಟೆ. ನೋಡಿ, ಇಲ್ಲಿ ಇಷ್ಟು ಬಟ್ಟೆ ಮಡ್ಚವಿದಾವೆ ಇನ್ನೂ ಬಂದ್ರೇನೋ ಅಂತ ಅಂದ್ಕೊಂಡು ನಾನು ಹೋಗಿ ಡೋರ್ ತೆಗ್ದೆ. ಅವ್ರು ನೋಡಿದರೆ ಏನೋ ಒಂದು ಐಟಮ್ ಬಿಟ್ಟೋಗಿದ್ರಂತೆ, ತಗೊಂಡು ಹೋಗಿ ಬಂದಿದ್ರು ಅಷ್ಟೇ. ಊಟಕ್ಕಿನ್ನೂ ಬಂದಿರಲಿಲ್ಲ. ಸೊ ಅಲ್ಲಿಂದ ವಾಪಸ್ ಹೋದರು ಅವರು ಏನೋ ತಗೊಂಡು. ಇನ್ನು ಅದಾದ ನಂತರ ನಾನು ನಿಮಗೆ ನನ್ನ ಕೆಲಸ ಮುಗ್ದ ಮೇಲೆ ಸಿಗ್ತಾಯಿದ್ದೀನಿ. ನೋಡಿ, ಇಲ್ಲಿ ಇಷ್ಟೋ ತನಕ ಬಟ್ಟೆ ಇದ್ದು ಒಂದಿಷ್ಟು ಬಟ್ಟೆ ಎಲ್ಲ ತೊಳೆದು ಹಾಕಿ ಅಷ್ಟು ಚೀಲ ಮ್ಯಾಟು ಎಲ್ಲ ತಗೊಂಬಂದಿದ್ದೆ ಸ್ನೇಹಿತರೆ. ಹೇಳಿದ್ನಲ್ಲ, ನಾಳೆ ಪೂಜೆ ಇರೋದ್ರಿಂದ ಇದೆಲ್ಲ ಮಾಡಲೇಬೇಕು ಅಂತ ಅನಿಸ್ತಾ ಇತ್ತು. ಒಂಥರ ಕಂಫರ್ಟಬಲ್ ಅನಿಸಲ್ಲ. ನೀವು ಹಿಂಗೆನಾ, ನಿಮ್ಮ ಮನೇಲಿ ಪೂಜೆ ಇದ್ರೆ ಇದೇ ಥರ ಮನೆಯೆಲ್ಲ ಕ್ಲೀನ್ ಮಾಡೋ ಆಗಲೇಬೇಕು ಅಂತ ಕಾಯ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಮಂಗ ಓಡಾಡ್ತದವೆ. ಮನೆ ಬಿಟ್ಟು ನಾನೀಗ ಆಚೆ ಈಚೆನೂ ಹೋಗಂಗಿಲ್ಲ, ಈ ಹತ್ರ ಇರಲೇಬೇಕು. ಯಾಕೆಂದರೆ ಲಾಸ್ಟ್ ವಿಡಿಯೋ ನೋಡಿದ್ರಲ್ವ ಎಷ್ಟೆಲ್ಲ ಮಾಡೋಗಿದ್ದು ಅಂತೇಳಿ. ಹಾಗೇನೆ ಮತ್ತೆಲ್ಲರೂ ಬಂದರೆ ಅಂತ ಹೇಳಿ ಈಗ ನಾವು ಜಾಸ್ತಿ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಮನೆ ಹತ್ರ ಇರಲೇಬೇಕು ಒಂದು ಸ್ವಲ್ಪ ದಿನ. ಮತ್ತೆ ನೋಡ್ಕೊಂಡು ಬಿಟ್ಟಿದ್ದ ಒಂದಿನ ಅದೆಲ್ಲ ಇರೋದೆಲ್ಲ, ಮತ್ತು ಹಾಗೆ ಬಂದರೆ ಅಂತ ಹೇಳಿ ಅಷ್ಟೇ. ಇನ್ನು ಇದೆಲ್ಲ ತೊಳೆದು ಎಲ್ಲೂ ಒಣಕೋದು ಅಂತ ಒಣಕೋದೇ ಒಂದು ದೊಡ್ಡ ತಲೆ ಬಿಸಿ ಥರ ಆಗೋಗಿತ್ತು. ಸೊ ಇನ್ನು ಮ್ಯಾಟೆಲ್ಲ ಒಣಕಿ ಈಗ 4 ಗೋಣಿ ಚೀಲ ಇದೆ, ಎಲ್ಲವನ್ನು ಕೂಡ ಒಣ ಹಾಕಿದರೆ ಇವತ್ತು ಏನು ನಾನು ನಾಳೆಗೆ ಪ್ರಿಪ್ರೇಷನ್ ಅಂತ, ಇದು ನನ್ನ ಪ್ರಿಪ್ರೇಷನ್ ಸ್ನೇಹಿತರೆ. ಬೇರೆ ಎಲ್ಲರೂ ಅಮ್ಮಂದರು ನಾಳೆಗೆ ಪ್ರಿಪ್ರೇಷನ್ ಅಂತ ಅದು ಇದು ಕೇಕ್ ಅಂತೆ, ಏನೋ ಗಿಫ್ಟ್ ಅಂತೆ, ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನಾನು ನೋಡಿ ಮನೆ ಕ್ಲೀನ್ ಮಾಡೋದಂತೆ, ಮ್ಯಾಟು ಚೀಲ ತೊಳೆಯೋದಂತೆ ಇದೆಲ್ಲ ಮಾಡ್ಕೊಳ್ತಿದ್ದೀನಿ. ಹೀಗೆ ಎಲ್ಲರ ಜೀವನ ಒಂದೇ ಥರ ಇರಲ್ಲ. ಇರಲಿ, ನೋಡೋಣ ನಾಳೆ ಏನಾಗುತ್ತೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಮ್ಮ ಪಾಪು ಬರ್ಡೇ ವಿಡಿಯೋ ಆಗುತ್ತೆ. ಅದಾದ ನಂತರ ನಾನು ಧನುರ್ಮಾಸ ಪೂಜೆಗೆ ಹೋಗ್ತಾ ಇದ್ದೀನಿ, ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಆದಷ್ಟು ಇಷ್ಟೇ ಸ್ನೇಹಿತರೆ, ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.